ಸೊ ಮಕ್ಕಳ ನಮ್ಮ ಕಾಂಪೌಂಡ್ ಆ್ಯಂಗಲ್ಸ್ ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಕಾಂಪೌಂಡ್ ಆ್ಯಂಗಲ್ಸ್ ಮೇಲಿನ ಪ್ರಾಬ್ಲಮ್ಸು ಮುಂದುವರಿತಾ ಇದೆ. ಸೊ ನೋಡಿ, ನೀವು sin 2a 2 sin a cos a ಜ್ಞಾಪದಲ್ಲಿ ಇಟ್ಕೊಂಡಿದ್ದೀರಾ. ಇದ್ರ ಸಬ್ ಮಲ್ಟಿಪಲ್ಲು ಜ್ಞಾಪದಲ್ಲಿದೆ. sin a 2 sin a by 2 cos a by 2. ಈ ವಿಚಾರದಲ್ಲಿ cos 2a ಸ್ವಲ್ಪ ವೆರೈಟೀಸ್ ಬರುತ್ತೆ ಮಕ್ಕಳ. cos 2aಗೆ 3 ವೆರೈಟಿ ಬರುತ್ತೆ. ಆವಾಗ ಅದರಲ್ಲಿ cos ಸ್ಕ್ವೇರ್ಡ್ a ಮೈನಸ್ sin ಸ್ಕ್ವೇರ್ಡ್ a ಅಂತ ಬರೋದು, ಮತ್ತು 2 cos ಸ್ಕ್ವೇರ್ಡ್ a ಮೈನಸ್ 1 ಅಂತ ಬರೋದು, 1 ಮೈನಸ್ 2 sin ಸ್ಕ್ವೇರ್ಡ್ a ಅಂತ ಬರೋದು. ಇದಿಷ್ಟು ಇದೆ. ಇದಕ್ಕೆ ಸಬ್ ಮಲ್ಟಿಪಲ್ಗಳು ಕೂಡ ಬರುತ್ತೆ. ಇಷ್ಟೇ ಸಬ್ ಮಲ್ಟಿಪಲ್. cos aಗೆ cos ಸ್ಕ್ವೇರ್ಡ್ a ಬೈ 2 ಮೈನಸ್ sin ಸ್ಕ್ವೇರ್ಡ್ a ಬೈ 2 ಅಂತ ಬರುತ್ತೆ. ಮತ್ತು cos aಗೆ 2 cos ಸ್ಕ್ವೇರ್ಡ್ a ಬೈ 2 ಮೈನಸ್ 1 ಅಂತ ಬರುತ್ತೆ. ಮತ್ತು cos aಗೆ 1 ಮೈನಸ್ 2 sin ಸ್ಕ್ವೇರ್ಡ್ a ಬೈ 2 ಅಂತ ಬರುತ್ತೆ. ನಾವು ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರನ ಹೇಳ್ತಾ ಇದ್ದೀವಿ. ಇನ್ನು tan 2aಗೆ ಒಂದೇ ಒಂದು ಫಾರ್ಮುಲಾ ಇರೋದು, ಅದು ನಿಮಗೆ ಗೊತ್ತೇ ಇರೋದು. tan 2aಗೆ 2 tan a ಮೈನಸ್ 1 ಮೈನಸ್ tan ಸ್ಕ್ವೇರ್ಡ್ a. ಸೊ ಇದ್ರ ಸಬ್ ಮಲ್ಟಿಪಲ್ಲು ಒಂದೇ ಬರುತ್ತೆ. ಹಾಗಾಗಿ tan aಗೆ 2 tan a ಬೈ 2 ಓವರ್ 1 ಮೈನಸ್ tan ಸ್ಕ್ವೇರ್ಡ್ a ಬೈ 2 ಅಂತ. ಇದು ಯಾವುದೆಲ್ಲ ಬರ್ಕೊಂಡಿದ್ದೀರಾ, ಬರ್ಕೋಬೇಕಾದ್ದಿಲ್ಲ. ಆದರೆ ಇವತ್ತು ಬರ್ಕೋಬೇಕಾದ್ದು ಯಾವುದಪ್ಪ ಅಂತಂತಂದರೆ, ಈ2 cos ಸ್ಕ್ವೇರ್ಡ್ a ಮೈನಸ್ 1 ಅನ್ನೋದನ್ನು cos 2a ಅಂತ ಕರಿತೀವಲ್ಲ, ಈ ಮೈನಸ್ 1 ಆ ಕಡೆ ಕಳಿಸ್ಬಿಡಿ. ಆಗ 2 cos ಸ್ಕ್ವೇರ್ಡ್ a ಮೈನಸ್ 1 ಬಿಕಮ್ಸ್ ಪ್ಲಸ್ 1 cos 2a ಪ್ಲಸ್ 1. ಆಗ cos ಸ್ಕ್ವೇರ್ಡ್ aಗೆ ಹಾಫ್ ಆಫ್ 1 ಪ್ಲಸ್ cos 2a ಅಂತ ಬರೀಬಹುದು. ಇದು ಜ್ಞಾಪದಲ್ಲಿ ಇಟ್ಕೋಬೇಕು. ಹಾಫ್ ಆಫ್ 1 ಪ್ಲಸ್ cos 2a, 1 ಪ್ಲಸ್ ಪಾಸಿಟಿವ್. ಹಾಗೆ sin ಸ್ಕ್ವೇರ್ಡಿಗೆ ಏನು ಬರುತ್ತೆ? ಸೇಮ್ ಬರುತ್ತೆ. ಹಾಫ್ ಆಫ್ 1 ಮೈನಸ್ cos 2a, 1 ಮೈನಸ್ cos 2a ಅಂತ ಬರುತ್ತೆ. ಇದನ್ನು ಕೂಡ ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಇವತ್ತು ಮಾಡಿಸೋ ಲೆಕ್ಕದಲ್ಲಿ ನಾವು ಅಪ್ಲೈ ಮಾಡ್ತೀವಿ. cos ಸ್ಕ್ವೇರ್ಡ್ aಗೆ ಹಾಫ್ ಆಫ್ 1 ಪ್ಲಸ್ cos 2a. ಇದು ಯಾವುದು ಬರ್ಕೋಬೇಡಿ, ಇವೆರಡನ್ನು ಮಾತ್ರ ಬರ್ಕೊಳ್ಳಿ. ಇದು ನಮಗೆ ಇಂಟಗ್ರೇಷನ್ನಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜ್ಞಾಪಕದಲ್ಲಿರಲಿ. ಓಕೆ, ಪ್ರಾಬ್ಲಮ್ಸಿಗೆ ಬರೋಣ. ಇವತ್ತಿನ ಪ್ರಾಬ್ಲಮ್ಸಿಗೆ ಬರೋಣ. ಎಸ್, ಶೋ ದಟ್ cos ಸ್ಕ್ವೇರ್ಡ್ x ಪ್ಲಸ್ cos ಸ್ಕ್ವೇರ್ಡ್ x ಪ್ಲಸ್ ಪೈ ಬೈ 3 ಪ್ಲಸ್ cos ಸ್ಕ್ವೇರ್ಡ್ x ಮೈನಸ್ ಪೈ ಬೈ 3 ಈಸ್ ಈಕ್ವಲ್ ಟು 3/2 ಅಂತ ತೋರಿಸ್ಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು cos ಸ್ಕ್ವೇರ್ಡ್ x ಪ್ಲಸ್ cos ಸ್ಕ್ವೇರ್ಡ್ x ಪ್ಲಸ್ ಪೈ ಬೈ 3 ಪ್ಲಸ್ cos ಸ್ಕ್ವೇರ್ಡ್ x ಮೈನಸ್ ಪೈ ಬೈ 3. ಸೊ ಇಲ್ಲಿ ನೀವು ಮಾಡಬೇಕಾದ ಕೆಲಸ, ಇವಾಗಿನ್ನು ಹೇಳಿದ್ನಲ್ಲ ಆ ಫಾರ್ಮುಲಾ ಅಪ್ಲೈ ಮಾಡೋದು. ಇದು ಆ ಫಾರ್ಮುಲಾ ಅಪ್ಲೈ ಮಾಡೋದು. cos ಸ್ಕ್ವೇರ್ಡ್ aಗೆ ಹಾಫ್ ಆಫ್ 1 ಪ್ಲಸ್ cos 2a ಅಂತೀವಲ್ಲ, ಇದಕ್ಕೆ ಅದಕ್ಕೆ ಎಲ್ಲದಕ್ಕೂ ಅಪ್ಲೈ ಮಾಡಿಬಿಡೋದು.
ಲೆಫ್ಟ್ ಹ್ಯಾಂಡ್ ಸೈಡ್ ಹಾಫ್ ಆಫ್ 1 ಪ್ಲಸ್ ಕಾಸ್ ಟು ಎಕ್ಸ್. ಓ ಸರ್ ಇಲ್ಲಿ ಪ್ಲಸ್ ಇಲ್ಲೂ ಅದೇ ತಗೋಬೋದಲ್ಲ. ಎಸ್, ಕಾಸ್ ಸ್ಕ್ವೇರ್ ಅನ್ನೋದನ್ನು ಹಾಫ್ ಆಫ್ 1 ಪ್ಲಸ್ ಕಾಸ್ ಟು ಎ ಜಾಗದಲ್ಲಿ ಎಕ್ಸ್ ಪ್ಲಸ್ ಪೈ ಬೈ 3 ಪ್ಲಸ್ ಹಾಫ್ ಆಫ್ 1 ಪ್ಲಸ್ ಕಾಸ್ 2 ಟೈಮ್ಸ್ ದಿಸ್. ಎಲ್ಲ ಕಡೆಗೆ ಅಪ್ಲೈ ಮಾಡಿರೋ ಫಾರ್ಮುಲಾ. ಕಾಸ್ ಸ್ಕ್ವೇರ್ಡ್ ಎ ಜಾಗದಲ್ಲಿ ಹಾಫ್ ಆಫ್ 1 ಪ್ಲಸ್ ಕಾಸ್ ಟು ಎ, ಹಾಫ್ ಆಫ್ 1 ಪ್ಲಸ್ ಕಾಸ್ ಟು ಎ, ಹಾಫ್ ಆಫ್ 1 ಪ್ಲಸ್ ಕಾಸ್ ಟು ಎ. ಎಸ್, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಹಾಫ್ ಪ್ಲಸ್ ಹಾಫ್ ಕಾಸ್ ಟು ಎಕ್ಸ್ ಪ್ಲಸ್ ಹಾಫ್ ಪ್ಲಸ್ ಹಾಫ್ ಕಾಸ್ 2x ಪ್ಲಸ್ 2π ಬೈ 3 ಪ್ಲಸ್ ಹಾಫ್ ಪ್ಲಸ್ ಹಾಫ್ ಕಾಸ್ 2x ಮೈನಸ್ 2π ಬೈ 3. ಇಲ್ಲಿ ಹಾಫ್ 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 3 ಸರಿ ಇದೆ. 1½ 3/2. ಇದು ಹಾಫ್, ಇದು ಹಾಫ್, ಇದು ಹಾಫ್, 3 ಹಾಫ್ 3/2 ಪ್ಲಸ್ ಇವು 3ರಲ್ಲಿ ಹಾಫ್ ಇದೆ, ಆಚೆಗೆ ತೆಗೀರಿ. ಬ್ರಾಕೆಟ್ ಒಳಗಡೆ ಕಾಸ್ ಟು ಎಕ್ಸ್ ಕಾಸ್ ಆಫ್ 2x ಪ್ಲಸ್ 2π ಬೈ 3 ಪ್ಲಸ್ ಕಾಸ್ ಆಫ್ 2x ಮೈನಸ್ 2π ಬೈ 3 ಹಾಗೆ ಇಟ್ಕೊಳ್ಳಿ. ಎಸ್, ಲೆಫ್ಟ್ ಹ್ಯಾಂಡ್ ಸೈಡ್ 3/2 ಪ್ಲಸ್ ಹಾಫ್ ಆಫ್ ಇದನ್ನು ಕಾಸ್ ಸಿ ಪ್ಲಸ್ ಕಾಸ್ ಡಿ 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2 ಅಪ್ಲೈ ಮಾಡಿ. ಇದು ಹಾಗೇ ಇರಲಿ. ಕಾಸ್ ಸಿ ಪ್ಲಸ್ ಕಾಸ್ ಡಿ 2 ಕಾಸ್ ಸಿ ಪ್ಲಸ್ ಡಿ ಬೈ 2, ಸಿ ಪ್ಲಸ್ ಡಿ ಬೈ 2 ಅಂದರೆ 2x ಪ್ಲಸ್ 2π ಬೈ 3 ಅನ್ನೋದು ಸಿ ಆಯಿತು. ಪ್ಲಸ್ ಡಿ ಅಂತಂದರೆ 2x ಮೈನಸ್ 2π ಬೈ 3 ಆಯಿತು ಬೈ 2. 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2 ಪ್ಲಸ್ ಕಾಸ್ ಸಿ, ಸಿ ಅಂದರೆ ಇದು ಬಂತು ಸಿ, ಸಿ 2 ಕಾಸ್ ಸಿ ಮೈನಸ್ ಡಿ ಬೈ 2 ಹೀಗೆ. ನೋಡಿ 3/2 ಹಾಗೆ ಇದೆ. ಹಾಫ್ ಆಫ್ ಕಾಸ್ ಟು ಎಕ್ಸ್ಗೆ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಹಾಕಿದ್ದೀವಿ. 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ, ಇಲ್ಲಿ ಪ್ಲಸ್ ಬರಲ್ಲ. 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2 ಅಂತ ಹೇಳಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋದು. ಇಲ್ಲಿ 3/2 ಹಾಗೆ ಇದೆ, ಇಲ್ಲಿ ಹಾಫ್ ಹಾಗೆ ಇದೆ, ಇಲ್ಲಿ ಕಾಸ್ ಟು ಎಕ್ಸ್ ಹಾಗೆ ಇದೆ, ಇಲ್ಲಿ 2 ಹಾಗೆ ಇದೆ. ಕಾಸ್ ಸಿ ಪ್ಲಸ್ ಡಿ ಬೈ 2 ಸಿ ಪ್ಲಸ್ ಡಿ ಬೈ 2 ಇದು ಆ್ಯಡ್ ಮಾಡಿ ಇದು ಕ್ಯಾನ್ಸಲ್ ಆಗುತ್ತೆ, 2x ಬರುತ್ತೆ. ಕಾಸ್ ಟು ಎಕ್ಸ್ ಕಾಸ್ ಸಿ ಮೈನಸ್ ಡಿ ಬೈ 2, ಆಗ ಇದು 2x ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2x ಬೈ 3 ಪ್ಲಸ್ 2x ಬೈ 3 4x ಬೈ 3 ಬರುತ್ತೆ. ಕಾಸ್ 4x ಬೈ 3 ಬರುತ್ತೆ. ಕಾಸ್ 4x ಬೈ 3 ಬೈ 2 ಬೇರೆ ಇದೆ. ಸೊ ಹಾಗಾಗಿ ಇದು ಕ್ಯಾನ್ಸಲ್ ಆಗಿ ಇದು 2x ಬೈ 3 ಬರುತ್ತೆ. ನೋಡಿ, ಸಿ ಮೈನಸ್ ಡಿ ಬೈ 2 ಅಂದಾಗ 4x
4π/3/2 ದಟ್ ಈಸ್ 2π/3 ಬರುತ್ತೆ. ಈಗ ದಟ್ ಈಸ್ ಈಕ್ವಲ್ ಟು 3 ಪ್ಲಸ್ ಹಾಫ್. ಸರ್ ಇಲ್ಲಿ ಕಾಸ್ ಟು ಎಕ್ಸ್ ಕಾಮನ್ ಫ್ಯಾಕ್ಟ್ರ್ ಬರುತ್ತೆ, ಕಾಸ್ ಟು ಎಕ್ಸ್ ಕಾಮನ್ ಫ್ಯಾಕ್ಟ್ರ್ ಬರುತ್ತೆ. ಬ್ರ್ಯಾಕೆಟಲ್ಲಿ ಪೈ ಇದು 2π/3. ಆಗ ಬ್ರ್ಯಾಕೆಟಲ್ಲಿ 1 ಪ್ಲಸ್ ಕಾಸ್ 2π/3 ಏನು ಬರುತ್ತೆ ನೋಡಿ. 2π/3 2π/3 π/3 ಅಂದರೆ 60, 120 ಕಾಸ್ 120 ಡಿಗ್ರಿ, ಕಾಸ್ 120 ಡಿಗ್ರಿ ಅಂತ ಬರುತ್ತೆ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು 3/2 ಹಾಗೆ ಇರುತ್ತೆ, ಪ್ಲಸ್ ಹಾಫ್ ಹಾಗೆ ಇರುತ್ತೆ, ಕಾಸ್ 2x ಹಾಗೆ ಇರುತ್ತೆ ಮಕ್ಕಳ. ಇಲ್ಲಿ 1 ಪ್ಲಸ್ ಕಾಸ್ 120 ಡಿಗ್ರಿ ಅಂದರೆ 90 + 30 ಅಂತ ಬರ್ಕೊಳ್ತೀವಿ, 90 + 30. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು 3/2 ಪ್ಲಸ್ ಹಾಫ್ ಕಾಸ್ 2x ಇಂಟು 1 ನೋಡಿ. ಕಾಸು ಸೈನು ಪಾಸಿಟಿವು, ಸೆಕೆಂಡ್ ಕ್ವಾಡ್ರೆಂಟು ಸೈನು ಪಾಸಿಟಿವು, ಕಾಸು ನೆಗೆಟಿವು. 90ನಲ್ಲಿ ಕಾಸಿದ್ದು ಸೈನ್ ಆಗುತ್ತೆ, ಸೈನ್ 30 ಡಿಗ್ರಿ ಆಗುತ್ತೆ. ಅವಾಗೇನಾಗುತ್ತೆ ನೋಡಿ, 3/2 ಪ್ಲಸ್ ಹಾಫ್ ಕಾಸ್ 2x ಇಂಟು 1 - 1 ಆಗುತ್ತೆ. 1 - 1 ಅಂದರೆ ಏನಾಗುತ್ತೆ, 0 ಆಗುತ್ತೆ. ಕಾಸ್ 2x ಇಂಟು 0 ಆಗುತ್ತೆ. 0ಗೆ ಏನೇ ಮಲ್ಟಿಪ್ಲೈ ಮಾಡಿದರೂ 0ನೇ ಅಲ್ವಾ ಮಕ್ಕಳ, ಹಾಗಾಗಿ 0. ಆನ್ಸರ್ 3/2 RHS. ಸ್ವಲ್ಪ ಲೆಂತಿಯಾಗಿದೆ, ತುಂಬ ಚೆನ್ನಾಗಿದೆ, 4 ಮಾರ್ಕ್ಸಿಗೆ ಕೊಡ್ತಾರೆ ಇದನ್ನು. ಇಲ್ಲಿ ಏನೇನು ಮಾಡಿದ್ವಿ ಅಂತ ಒಂದು ಸಾರ್ತಿ ಗ್ಲಾನ್ಸ್ ಮಾಡ್ತೀನಿ. ಆ್ಯಸ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡ್ವಿ. ಕಾಸ್ ಸ್ಕ್ವೇರ್ಡ್ ಎಕ್ಸ್ಗೆ ನಾವು ಹಾಫ್ ಆಫ್ 1 ಪ್ಲಸ್ ಕಾಸ್ 2x ಅಂತ ಬರೀತೀವಿ. ಆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಇಲ್ಲಿ. ಹಾಫ್ ಆಫ್ 1 ಪ್ಲಸ್ ಕಾಸ್ 2x ಪ್ಲಸ್ ಹಾಫ್ ಆಫ್ 1 ಪ್ಲಸ್ ಕಾಸ್ 2x ಜಾಗದಲ್ಲಿ ಇದಿದೆ, ಅದಕ್ಕೋಸ್ಕರ 2 ಟೈಮ್ಸ್, ಪ್ಲಸ್ ಹಾಫ್ ಆಫ್ 1 ಪ್ಲಸ್ ಕಾಸ್ 2x ಜಾಗದಲ್ಲಿ ಇದೆ, ಅದು ಹಾಕ್ತೀವಿ. ಹಾಫ್ ಪ್ಲಸ್ ಹಾಫ್ ಕಾಸ್ 2x ಇಲ್ಲಿ, ಹಾಫ್ ಪ್ಲಸ್ ಹಾಫ್ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 2x + 2π/3, ಹಾಫ್ ಪ್ಲಸ್ ಹಾಫ್ ಕಾಸ್ 2x - 2π/3. ಎಲ್ಲ ಹಾಫ್ 3 ಸರಿ ಇದೆ, 3/2 ಬಂತು. ಬಾಕಿ ಇದರಲ್ಲಿ ಹಾಫ್ ಕಾಮನ್ ಫ್ಯಾಕ್ಟ್ರ್ ತೆಗೆದೆ, ಕಾಸ್ 2x, ಕಾಸ್ ಆಫ್ 2x + 2π/3 ಪ್ಲಸ್ ಕಾಸ್ ಆಫ್ 2x - 2π/3 ಬಂತು. ಅದಕ್ಕೆ ಕಾಸ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಹಾಕಬೇಕು. ಆಗ 3/2 ಪ್ಲಸ್ ಹಾಫ್ ಇಂಟು ಕಾಸ್ 2x. ಎಸ್ ಸರ್, ಇದಕ್ಕೆ ಹಾಕಬೇಕಾದ್ದು ನೋಡಿ, ಕಾಸ್ ಸಿ ಪ್ಲಸ್ ಕಾಸ್ ಡಿ. 2 ಕಾಸ್ ಸಿ ಪ್ಲಸ್ d/2 ಕಾಸ್ ಸಿ - d/2 ಫಾರ್ಮುಲಾ ಹಾಕ್ಬೋದು. ಹೌದು, 2 ಕಾಸ್ ಸಿ ಪ್ಲಸ್ d/2 ಕಾಸ್ ಸಿ - d/2 ಅನ್ನೋ ಫಾರ್ಮುಲಾ ಹಾಕ್ಬೋದು. ಆಗ 2 ಕಾಸ್ ಸಿ ಪ್ಲಸ್ d/2 ಇದು ಪ್ಲಸ್ ಇದು ಅಂದಾಗ ಇದು ಕ್ಯಾನ್ಸಲ್ ಆಗುತ್ತೆ. 4x/2 ಅಂದರೆ 2x ಡೈರೆಕ್ಟ್. ಇದು ಮೈನಸ್ ಇದು ಅಂತಂತಂದಾಗ ಇದು ಕ್ಯಾನ್ಸಲ್ ಆಗುತ್ತೆ, 2x ಇದು ಉಳ್ಕೊಳ್ಳುತ್ತೆ. 4x/3/2 ಅಂತಂದರೆ 2x/3 ಬರುತ್ತೆ. ಅಲ್ಲಿಗೆ 3 ಪ್ಲಸ್ ಹಾಫ್ ಆಫ್ ಕಾಸ್ 2x ಇಂಟು 1 ಪ್ಲಸ್ ಕಾಸ್ 2 120 ಡಿಗ್ರಿ ಬರುತ್ತೆ. 2π/3 ಮೀನ್ಸ್ 120 ಡಿಗ್ರಿ. ಆಗ 13/2 ಪ್ಲಸ್ ಹಾಫ್ ಆಫ್ ಕಾಸ್ 2x ಹಾಗೆ ಇರಲಿ. ಬ್ರಾಕೆಟ್ ಒಳಗೆ 1 ಪ್ಲಸ್ ಕಾಸ್ 90 + 30 ದಟ್ ಈಸ್ 1 - sin 30 ಆಯಿತು. 1 - 1 ಆಯಿತು, 0 ಆಯಿತು. ಈ ಹಾಫ್ ಕಾಸ್ 2x 0ಗೆ ಮಲ್ಟಿಪ್ಲೈ ಮಾಡಿದಾಗ 0ನೇ ಆನ್ಸರ್ 3/2. ಸೊ ಮಕ್ಕಳ, ಈಗ ಫಾರ್ಮುಲಾಗಳನ್ನು ಅಪ್ಲೈ ಮಾಡೋದು ಚೆನ್ನಾಗಿ ಕಲಿಬೇಕು ಅಷ್ಟೇ. ಇದರಲ್ಲೆಲ್ಲ
ಫಾರ್ಮುಲಾ ಬೇಸ್ show that sin 3x plus sin 2x minus sin x is equal to 4 sin x cos x by 2 cos 3x by 2. Yes. ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ಮಕ್ಕಳ, ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು sin 3x ಪ್ಲಸ್ sin 2x ಮೈನಸ್ sin x. ಆಗ ನೀವೇನು ಮಾಡ್ತೀವಿ, sin 3x ಮೈನಸ್ sin x ಪಕ್ಕ ಬರ್ಕೊಳ್ತೀವಿ, ಪ್ಲಸ್ sin 2x ಹಾಗೆ ಇಟ್ಕೊಳ್ತೀವಿ. sin c ಮೈನಸ್ sin d 2 cos c ಪ್ಲಸ್ d ಬೈ 2 sin c ಮೈನಸ್ d ಬೈ 2. ಕಾಸು ಸೈನು ಬಂದಾಗ 2 cos c ಪ್ಲಸ್ d ಬೈ 2 sin c ಮೈನಸ್ d ಬೈ 2. ನೋಡಿ, ಎಸ್. ಅವಾಗ ಏನಾಗುತ್ತೆ, ಇಲ್ಲಿ 2 sin x cos x ಅಂತ ಬರುತ್ತೆ. ಕಾಮನ್ ಫ್ಯಾಕ್ಟು ತೆಗೆದುಬಿಡಿ. ಆಗ 2 cos 3x ಪ್ಲಸ್ ಎಕ್ಸ್ ಅಂದರೆ ಏನಪ್ಪ, 4x ಬೈ 2 ಅಂದರೆ 2x. sin 3x ಮೈನಸ್ ಎಕ್ಸ್ 2x ಬೈ 2 ಅಂದರೆ ಎಕ್ಸ್ ಪ್ಲಸ್ 2 sin x ಮತ್ತು cos x. ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 sin x ಕಾಮನ್ ಫ್ಯಾಕ್ಟ್ರು ತೆಗಿತೀನಿ, ಬ್ರಾಕೆಟ್ ಒಳಗೆ cos 2x ಪ್ಲಸ್ cos x. ಸರ್ ಆಗ 2 sin x cos c ಪ್ಲಸ್ cos d 2 cos c ಪ್ಲಸ್ d ಬೈ 2 cos c ಮೈನಸ್ d ಬೈ 2 2 cos c ಪ್ಲಸ್ d ಬೈ 2 cos c ಮೈನಸ್ d ಬೈ 2. ಆಗ ಉತ್ತರ ಏನಾಯಿತು, 2 ಇಂಟು 2 4 ಆಯಿತು. sin x ಹಾಗೆ ಇದೆ, cos 2x ಪ್ಲಸ್ x ಅಂದರೆ 3x ಬೈ 2 ಆಯಿತು. ಇದಕ್ಕೆ 2x ಮೈನಸ್ x ಅಂದರೆ x ಬೈ 2 ಆಯಿತು. cos x ಬೈ 2 RHS ಬಂದಿದೆ. 4 sin x ಬಂದಿದೆ, cos x ಬೈ 2 ಬಂದಿದೆ, cos 3x ಬೈ 2 ಬಂದಿದೆ. ರೈಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಎಸ್, ಶೋ ದ್ಯಾಟ್ sin x ಪ್ಲಸ್ sin 3x ಪ್ಲಸ್ sin 5x ಪ್ಲಸ್ sin 7x ಈಸ್ ಈಕ್ವಲ್ ಟು 4 cos x cos 2x sin 4x. ಅರೇಂಜ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಇರೋದು. ಇಲ್ಲಿ ಅರೇಂಜ್ಮೆಂಟ್ ನೀವು ಹೇಗೆ ಅರೇಂಜ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅರೇಂಜ್ ಮಾಡೇ ಬರ್ಕೊಂಡ್ಬಿಡ್ತೀನಿ. sin 7x ಫಸ್ಟ್ ಬರ್ಕೊಳ್ತೀನಿ, sin x ಆಮೇಲೆ ಬರೀತೀನಿ, ಇವೆರಡು ಜೋಡಿ ಮಾಡ್ಕೊಳ್ತೀನಿ. sin c ಪ್ಲಸ್ sin d ಇದನ್ನು ಕೂಡ ಅಷ್ಟೇ, sin 5x ಬರ್ಕೊಳ್ತೀನಿ, sin 3x ಬರ್ಕೊಳ್ತೀನಿ, ಇದನ್ನು ಕೂಡ ಜೋಡಿ ಮಾಡ್ತೀನಿ. ಆಗ ಇಲ್ಲೇನಾಗತ್ತೆ, 2 sin c ಪ್ಲಸ್ d ಬೈ 2 cos c ಮೈನಸ್ d ಬೈ 2. ಎಸ್, 2 sin c plus d by 2 cos c minus d by 2 plus 2 sin c plus d by 2 cos c minus d by 2 ಹೀಗೆ ಬರುತ್ತೆ ನೋಡಿ.
ಸೊ ಅಲೈನ್ಮೆಂಟ್ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಈಗ ಉತ್ತರ ಏನು ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಸರ್. ಲೆಫ್ಟ್ ಹ್ಯಾಂಡ್ ಸೈಡ್ 2 sin 7x plus 4x 8x by 2 is 4 cos 7x minus x is 6x by 2 is 3x plus 2 sin 4x sir cos 5x minus 3x is 2x by 2 is x. Common factor 2 sin 4x ಬ್ರ್ಯಾಕೆಟಲ್ಲಿ ಉಳ್ಕೊಳ್ಳೋದು cos c plus cos d. ಹೌದು cos c plus cos d 2 sin 4x cos c plus cos d ಅಂದರೆ 2 cos c plus d by 2 cos c minus d by 2 2 cos c plus d by 2 cos c minus d by 2 ಅಂತ ಬರುತ್ತೆ. ಆಗ LHS is equal to 2 2s 4 ಇದೆ. sin 4x ಬಂದಿದೆ ಆಲ್ರೆಡಿ. ಇಲ್ಲಿ 2 cos 2x ಬಂದಿದೆ, ಕರೆಕ್ಟ್ ಬಂದಿದೆ, ಅದು ಬಂದಿದೆ. ಇಲ್ಲಿ cos x ಬಂದಿದೆ. ಸೊ ಅಲ್ಲಿಗೆ LHS ಈಕ್ವಲ್ ಟು RHS. ಆಯ್ತಲ್ಲ? ಯಸ್. ಸೊ ಮಕ್ಕಳ ಈ ಲೆಕ್ಕಕ್ಕೆ ಬರೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು cos x ಮೈನಸ್ cos y ಹೋಲ್ ಸ್ಕ್ವೇರ್ ಪ್ಲಸ್ sin x ಮೈನಸ್ sin y ಹೋಲ್ ಸ್ಕ್ವೇರ್. ನೋಡಿ ಈ ಥರ ಇದೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ cos c ಮೈನಸ್ cos d cos c ಮೈನಸ್ cos d ಆವಾಗ ಮೈನಸ್ ಬರುತ್ತೆ ಅನ್ನೋದನ್ನು ಮರೀದಿರಿ ಅಲ್ವಾ. ಮೈನಸ್ 2 sin c ಪ್ಲಸ್ d ಬೈ 2 sin c ಮೈನಸ್ d ಬೈ 2 ಪ್ಲಸ್ ಇಲ್ಲಿ sin c ಮೈನಸ್ sin d 2 cos c plus d by 2 sin c minus d by 2 ಹೋಲ್ ಸ್ಕ್ವೇರ್. ಈಗ ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ಸೇ ಬರುತ್ತೆ, ಅದರಿಂದ 4 ಮಾಮೂಲಿ. ಈಗ sin ಸ್ಕ್ವೇರ್ಡ್ ಆಫ್ x ಪ್ಲಸ್ y ಬೈ 2 sin ಸ್ಕ್ವೇರ್ಡ್ ಆಫ್ x ಮೈನಸ್ y ಬೈ 2 ಪ್ಲಸ್ 2 cos ಸ್ಕ್ವೇರ್ಡ್ ಆಫ್ x ಪ್ಲಸ್ y ಬೈ 2 sin ಸ್ಕ್ವೇರ್ಡ್ ಆಫ್ ಇಲ್ಲಿ 2 ಇದ್ದಿದ್ದು 4 ಆಗುತ್ತಲ್ಲ, sin ಸ್ಕ್ವೇರ್ಡ್ ಆಫ್ x ಮೈನಸ್ y ಬೈ 2 2ನ ಸ್ಕ್ವೇರ್ ಮಾಡಿ ಆ ಸ್ಕ್ವೇರ್ನ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಈಗ ಕಾಮನ್ ಫ್ಯಾಕ್ಟ್ರ್ ತೆಗೆಯೋದು. 4 sin ಸ್ಕ್ವೇರ್ಡ್ ಆಫ್ x ಮೈನಸ್ y ಬೈ 2 ಈಸ್ ಕಾಮನ್ ಫ್ಯಾಕ್ಟ್ರು. ಬ್ರ್ಯಾಕೆಟಲ್ಲಿ ಉಳ್ಕೊಳ್ಳೋದು ಯಾವುದು? sin ಸ್ಕ್ವೇರ್ಡ್ ಆಫ್ x ಪ್ಲಸ್ y ಬೈ 2 ಪ್ಲಸ್ cos ಸ್ಕ್ವೇರ್ಡ್ ಆಫ್ x ಪ್ಲಸ್ y ಬೈ 2. ಅವಾಗೇನಾಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್ 4 sin ಸ್ಕ್ವೇರ್ಡ್ ಆಫ್ x ಮೈನಸ್ y ಬೈ 2 ಇಂಟು sin ಸ್ಕ್ವೇರ್ ತೀಟಾ ಪ್ಲಸ್ cos ಸ್ಕ್ವೇರ್ ತೀಟಾ ಈಕ್ವಲ್ ಟು 1 ಅಂತಿದೆಯಲ್ಲ, ತೀಟಾ ಜಾಗದಲ್ಲಿ x ಪ್ಲಸ್ y ಬೈ 2 ಇದೆ ನೋಡಿ, ಅದಕ್ಕೆ sin ಸ್ಕ್ವೇರ್ ತೀಟಾ ಪ್ಲಸ್ cos ಸ್ಕ್ವೇರ್ ತೀಟಾ 1, ಅದು 10th ಸ್ಟ್ಯಾಂಡರ್ಡ್. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು 4 sin ಸ್ಕ್ವೇರ್ಡ್ ಆಫ್ x ಮೈನಸ್ y ಬೈ 2 ದಟ್ ಈಸ್ ಈಕ್ವಲ್ ಟು RHS. ಓಕೆನಾ? ಈಗ ಸೇಮ್ ಟೈಪ್ ಸ್ಮಾಲ್ ಚೇಂಜ್ ಅಷ್ಟೇ. ಈಗ
ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಕಾಸ್ ಸ್ಕ್ವೇರ್ಡ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಅಂತಕ್ಕಂಥದ್ದು. ಸೇಮ್ ಟೈಪ್, ನೋ ಚೇಂಜ್. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ ಥರನೇ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಇದೆ, ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಹೋಲ್ ಸ್ಕ್ವೇರ್ ಇದೆ. ಕಾಸ್ ಸಿ ಪ್ಲಸ್ ಕಾಸ್ ಡಿ 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2. ಬಾಕಿವೆಲ್ಲ ಮಾಮೂಲಿ ರಾಗದಲ್ಲೇ ಬರುತ್ತೆ ಮಕ್ಕಳ. ಮೈನಸ್ ಇದ್ದಾಗ ಮಾತ್ರ ಕಾಸಲ್ಲಿ ವ್ಯತ್ಯಾಸ ಆಗೋದು. ಸ್ಕ್ವೇರ್ ಪ್ಲಸ್ 2 sin c minus sin d 2 cos c plus d by 2 2 cos c plus d by 2 sin c minus d by 2 ಇದು ಹೋಲ್ ಸ್ಕ್ವೇರ್. ಎಸ್, ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು 4 ಹಾಗೆ ಇದೆ. ಕಾಸ್ ಸ್ಕ್ವೇರ್ಡ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 cos squared of x minus y by 2 plus 4 ಹಾಗೆ ಇರುತ್ತೆ. cos squared of x plus y by 2 sin squared of x minus y by 2 ಸೇಮ್ ಟೈಮ್. ಕಾಮನ್ ಫ್ಯಾಕ್ಟರ್ ತೆಗಿರಿ. ಆಗ 4 cos squared of x plus y by 2 ಬ್ರಾಕೆಟ್ ಒಳಗೆ cos squared of x minus y by 2 cos theta plus sin squared of x minus y by 2 sin theta. cos square theta plus sin square theta ಗೆ 1 ಅಂತ ಬರಿಬೇಕಾಗತ್ತೆ. ಆಗ LHS equal to 4 cos squared of x plus y by 2 ಇಂಟು ಇದು cos squared a plus sin squared a ಇದ್ದಾಗೆ 1. once again same time 4 cos squared of x plus y by 2 equal to RHS. ಓಕೆನಾ? ಎಸ್, ಈಗ ಮುಂದೆ ಲೆಕ್ಕಕ್ಕೆ ಹೋಗೋಣ. ಶೋ ದಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ 2x ಓವರ್ 1 ಮೈನಸ್ ಸೈನ್ 2x ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್. ಮುಂದೆ ಈ ಇದೆಲ್ಲ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಫಾರ್ಮುಲಾ ರೂಪಕ್ಕೆ ಬಂದುಬಿಡುತ್ತೆ. ಇಂಟಗ್ರೇಷನ್ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ಫಾರ್ಮುಲಾ ರೂಪಕ್ಕೆ ತಂದ್ಕೊಂಡ್ಬಿಡ್ತೇವೆ. ಈಗ ಮಕ್ಕಳ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ 2x ಓವರ್ 1 ಮೈನಸ್ ಸೈನ್ 2x. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಸ್ಕ್ವೇರ್ ರೂಟ್ ಹೋಗಬೇಕಲ್ಲ, ಅದಕ್ಕೆ 1ಗೆ ಏನಂತ ಬರಿತೀವಿ ಗೊತ್ತಾ? ಸೈನ್ ಸ್ಕ್ವೇರ್ಡ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಅಂತ ಬರಿತೀವಿ, ಪ್ಲಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರಿತೀವಿ. ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಡ್ ರೂಪ ಬಂತು ನೋಡು. ಇಲ್ಲಿ ಸೈನ್ ಸ್ಕ್ವೇರ್ಡ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಬರಿತೀವಿ, ಮೈನಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರಿತೀವಿ. ಇಲ್ಲಿ ನೀವು ಕಾಸ್ ಎಕ್ಸ್ ಪ್ಲಸ್ ನೋಡಿ, ಕಾಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸ್ವಲ್ಪ ಬುದ್ಧಿವಂತಿಕೆ ಕೆಲಸ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಓ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್
ಈ ಥರ ಬರ್ಕೋಬೇಕಾಗುತ್ತೆ. ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಎಲ್ಲ ಒಂದೇ ಅಲ್ಲ, ಹಾಗಾಗಿ ಈ ಥರ ಬರ್ಕೋಬೇಕು. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಓವರ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸರ್ ಈಗ ಕಾಸ್ ಎಕ್ಸ್ ನ್ಯೂಮರೇಟರ್ನಲ್ಲಿ ಕಾಮನ್ ಫ್ಯಾಕ್ಟರ್ ತೆಗಿತೀವಿ, ಆಗ ಬ್ರ್ಯಾಕೆಟಲ್ಲಿ 1 ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರುತ್ತೆ. ಡಿನಾಮಿನೇಟರ್ನಲ್ಲೂ ಕಾಸ್ ಎಕ್ಸ್ ಕಾಮನ್ ಫ್ಯಾಕ್ಟರ್ ತೆಗಿತೀವಿ, 1 ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರುತ್ತೆ. ಆಗ ಕಾಸ್ ಎಕ್ಸ್ ಹೋಗುತ್ತೆ. ಆಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಎಕ್ಸ್ ಓವರ್ 1 ಮೈನಸ್ ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಇಲ್ಲಿ ನಾವು ಒಂದು ವಿಶೇಷವಾಗಿ ಬರ್ಕೋಬೇಕಾಗತ್ತೆ. 1 ಅಂದರೆ ಟ್ಯಾನ್ 45 ಅಲ್ಲ, ಟ್ಯಾನ್ ಪೈ ಬೈ 4 ಪ್ಲಸ್ ಟ್ಯಾನ್ ಎಕ್ಸ್ ಓವರ್ 1 ಮೈನಸ್ ಇಲ್ಲಿ ಪಕ್ಕದಲ್ಲಿ 1 ಇದೆ ಅಂತ ಭಾವಿಸ್ಕೊಂಡ್ರೆ ಅಲ್ಲಿಗೆ ಟ್ಯಾನ್ ಪೈ ಬೈ 4 ಟ್ಯಾನ್ ಎಕ್ಸ್. ಅರೇಂಜ್ಮೆಂಟ್ ಈ ಉತ್ತರ ಬರೋಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್. ಟ್ಯಾನ್ 45 1 ಇರೋದ್ರಿಂದ ಈಗ ನೋಡಿ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಓವರ್ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಟ್ಯಾನ್ ಆಫ್ ಎ ಪ್ಲಸ್ ಬಿ. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ತುಂಬ ಮ್ಯಾನಿಪುಲೇಷನ್ ನಮಗೆ ಸೌಕರ್ಯಕ್ಕೆ ಬೇಕಾದಂಗೆ ನಾವು ಮಾಡ್ಕೊಳ್ತಾ ಇರ್ತೀವಿ. ನೋಡಿ ಒಂದು ಜಾಗದಲ್ಲಿ ಸೈನ್ ಸ್ಕ್ವೇರ್ಡ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಬರದೆ ಪ್ಲಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರದೆ, ಇಲ್ಲಿ ಸೈನ್ ಸ್ಕ್ವೇರ್ಡ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎಕ್ಸ್ ಬರದೆ ಮೈನಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರದೆ. ಇಲ್ಲಿ ಉತ್ತರ ಬರೀಬೇಕಾದ್ರೆ ಏನು ಮಾಡಿದೆ, ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮಾಡಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯಿತು. ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಗೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಮಾಡಿಕೊಂಡೆ. ಸೊ ಆವಾಗ ಸ್ಕ್ವೇರ್ ಟು ಸ್ಕ್ವೇರು ಮಾಯ ಆಗೋಗ್ಬಿಡ್ತು. ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಓವರ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ನ್ಯೂಮರೇಟರ್ನಲ್ಲೂ ಕಾಸ್ ಎಕ್ಸ್ ಕಾಮನ್ ಫ್ಯಾಕ್ಟ್ರು ತೆಗೆದೆ, ಡಿನಾಮಿನೇಟರ್ನಲ್ಲೂ ಕಾಸ್ ಎಕ್ಸ್ ಕಾಮನ್ ಫ್ಯಾಕ್ಟ್ರು ತೆಗೆದೆ, ಕಾಮನ್ ಫ್ಯಾಕ್ಟ್ರು. ಆಗ ಇದು 1 ಪ್ಲಸ್ ಟ್ಯಾನ್ ಎಕ್ಸ್ ಓವರ್ 1 ಮೈನಸ್ ಟ್ಯಾನ್ ಎಕ್ಸ್ ಆಯಿತು. ಅದನ್ನು ನಾವು ಟ್ಯಾನ್ ಪೈ ಬೈ 4 ಪ್ಲಸ್ ಟ್ಯಾನ್ ಎಕ್ಸ್ ಓವರ್ 1 ಮೈನಸ್ ಟ್ಯಾನ್ ಪೈ ಬೈ 4 ಟ್ಯಾನ್ ಎಕ್ಸ್ ರೂಪದಲ್ಲಿ ಬರೆದಾಗ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಅನ್ನೋ ರೂಪಕ್ಕೆ ಬಂತು. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಓವರ್ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ ಟ್ಯಾನ್ ಆಫ್ ಎ ಪ್ಲಸ್ ಬಿ.